ಮಿಸ್ಟರ್ ಎರೆಹುಳು ಈ ಚಾನಲ್ ನಾವು ಶುರು ಮಾಡಿ ಒಂದು ತಿಂಗಳು ಕಳೆದಿದೆ. ಒಂದೇ ತಿಂಗಳಲ್ಲಿ 500 ಜನ ಸಬ್ಸ್ಕ್ರೈಬರ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದೇ ಖುಷಿನಲ್ಲಿ ನಾವು ಒಂದು ವಿಭಿನ್ನ ವಿಡಿಯೋವನ್ನ ಮಾಡಕ್ಕೆ ಹೊರಟಿದ್ದೀವಿ. ರೈತ ಮಹಿಳೆಯೊಬ್ಬರು ಹಳ್ಳಿಯಲ್ಲಿ ಸ್ವಂತ ಉದ್ಯಮವೊಂದನ್ನು ಕಟ್ಟಿಕೊಂಡಂತಹ ಅವರ ರೋಚಕ ಕಹಾನಿಯನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಹೊರಟಿದ್ದೇವೆ. ಬನ್ನಿ ಹೋಗೋಣ. ನಾವು ಅನ್ಕೊಂಡಂತ ಜಾಗಕ್ಕೆ ನಾವೀಗ ತಲುಪಿದ್ದೀವಿ. ಈಗ ನಾವಿಲ್ಲಿ ಹಿಂದೆ ನೋಡ್ಬೋದು, ಮೂರ್ ಜನ ಹೆಂಗಸರು ಕುತ್ಕೊಂಡು ಹಿಟ್ಸ್ ಅನ್ನಿಸ್ತಾ ಇದ್ದಾರೆ, ಅಂದ್ರೆ ಹಿಟ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಮೂರ್ ಜನ ಕುತ್ಕೊಂಡು ಹಿಟ್ಸ್ ಅನ್ನಿಸ್ತಾ ಇದಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ಹೋಗೋಣ ಬನ್ನಿ. ಅರ್ಧ ಸಜ್ಜಿ ಅರ್ಧ ಜೋಳ ಕೊಡ್ತೀನಿ ಸರ್. ಅದ್ರ 2 in 1 ರೊಟ್ಟಿ. ಇದು ಹೊಸ ಟೆಕ್ನಿಕ್ ರೀ. ಹೊಸ ಟೆಕ್ನಿಕ್ ಇದು ನಾವು ಕಂಡುಹಿಡಿದಿರೋದ್ರಿ. ಒಂದ್ ರೊಟ್ಯಾಗ ಅರ್ಧ ಜೋಳದ ರೊಟ್ಟಿ ಇರ್ತೈತಿ, ಅರ್ಧ ಸಜ್ಜಿ ರೊಟ್ಟಿ, ಅರ್ಧ ಗೋವಿನ ಅರ್ಧ ಜೋಳ, ಅರ್ಧ ರಾಗಿ, ಅರ್ಧ ಜೋಳ, ಹಿಂಗ ಅರ್ಧ ಕೊಡ್ತೀವಿ. ಅವ್ರ ಹೆಂಗ್ ಆರ್ಡರ್ ಕೊಡ್ತಾರ ಹಂಗ ರೊಟ್ಟಿ ಮಾಡ್ಕೊಡ್ತಾರೆ. ಅದರ್ಧ ಪೂರ ರೌಂಡ್ ಮಾಡೇ ಕೊಡ್ತೀವಿ. ಅಕ್ಕ ನನಗ್ ಬರೀ 50 ರೊಟ್ಟಿ ಬೇಕ್ರಿ ಅಂದ್ರೂ ಕೊಡ್ತೀರೇನ್ರಿ? ಕೊಡ್ತೇನ್ರಿ. 100 ಅಂದ್ರೂ ಕೊಡ್ತೀರಿ? ಕೊಡ್ತೇನ್ರಿ. 500 ಅಂದ್ರೂ ಕೊಡ್ತೀರಿ? ಕೊಡ್ತೇನ್ರಿ. 1000 10,000 ಅಂದ್ರೂ ಕೊಡ್ತೀರಿ? ಎಷ್ಟು ಕೇಳ್ತಾರ ಅಷ್ಟು ಕೊಡ್ತೇನೆ. ನಮಸ್ಕಾರ ಸರ್, ದ್ರಾಕ್ಷಾಯಣಿ ಮಂಜುನಾಥ್ ಬಡಿಗೇರ್. ಇದು ನಾವು ಜಗದಾಳದಿಂದ ಮಾತಾಡ್ತಾ ಇರೋದ್ರಿ. ನಾನು ಧರ್ಮಸ್ಥಳ ಸೇವಾ ಪ್ರತಿನಿಧಿಯ ಕೆಲಸ ಮಾಡಿ 8 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಬಿಟ್ಟು ರೊಟ್ಟಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ ಸರ್. ನಮ್ಮ ರೊಟ್ಟಿ ತಯಾರಿಕೆ ಆಗ್ತಾ ಇದೆ, ಬನ್ನಿ. ನಮ್ದು ರೊಟ್ಟಿ ರೆಡಿ ಆಗತ್ತ ಸರ್. ಇಲ್ಲಿ ಆಚೆ ಕಡೆ ಮಷಿನ್ ಇದೆ, ಅಲ್ಲಿ ರೊಟ್ಟಿ ತಯಾರಿಕೆ ಆಗ್ತಾ ಇದೆ. ಇದು ಹಿಟ್ಟು ಗ್ಯಾಸ್ ಹಚ್ಚಿದೇವ್ರಿ. ಇದು ಜಿಗಿಟ್ ಹಾಕಿ ನಾವು ಗ್ರೈಂಡರ್ಗೆ ಹಾಕ್ಬೇಕ್ರಿ, ಆಮೇಲೆ ರೊಟ್ಟಿ ಬರುತ್ತೆ. ನಮ್ ರೊಟ್ಟಿ ರೆಡಿ ಆಗಿದೆ ಸರ್. ಹೊರಗಿಂದ ಜಿಗಿಟ್ ಹಾಕಿರ್ತೀವಲ್ಲ, ಈ ಗ್ರೈಂಡರ್ಗೆ ಹಾಕ್ಬೇಕ್ರಿ. ಗ್ರೈಂಡರ್ಗೆ ಆದ ನಂತರ ಕಲಿಸ್ಕೊಂಡ್ ಹದ ಬಂದ ನಂತರ ನಾವು ಮಷಿನ್ಗೆ ಹಾಕಿ ರೊಟ್ಟಿ ತೆಗಿ. ಮನ್ಯಾಗಾದ್ರ ನೀವ್ ಹೆಂಗ ಜಿಗಿಟ್ ಹಾಕಿ ಮಾಡ್ತೀವ್ರಲ್ಲ ಹಂಗ ಈ ಮಿಷನ್ ಮಾಡ್ತೈತ್ರಿ? ಮಷಿನ್ ಮಾಡ್ತೈತಿ. ನೀವ್ ಯಾರ ಅದನ್ನ ಕೈಲಿ ಏನು ಮಾಡೋದು ಮಾಡಂಗಿಲ್ರಿ. ಮಿಷನ್ ನೀವು ಮಿಕ್ಸ್ ಮಾಡಿ ಮಷಿನ್ ಹಾಕ್ಬೇಕು. ಅದಕ್ಕೆ ಎಷ್ಟು ಹಿಡಿತೈತ್ರಿ ಕೆಪಾಸಿಟಿ? 20 kg ಹಿಡಿತಿ ಸರ್. 20 kg 20 kg ಹಿಟ್ಟು ಅದು ಆರಾಮಾಗಿ ಕಲಸೈತ್ರಿ? ಕಲಸ್ತೈತಿ ಸರ್. 20 kg ಹಿಟ್ಟು ಟೈಮ್ ಎಷ್ಟು ಹೋಗ್ತೈತ್ರಿ ಕಲ್ಸಾಕ? 10-15 ನಿಮಿಷ. 15 ನಿಮಿಷ ರೆಡಿ ಆಗತ್ತೆ ಸರ್. ಓಕೆ. ಅದಾದ್ಮೇಲೆ ನೀವು ಈ ಮಷಿನ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಬಾಕ್ಸ್ ಅಲ್ಲಿ ಹಾಕಿದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವ ಸರ್. ನೀವು ಅಲ್ಲಿ ಹಾಕಿಂದ ಮಿಷಿನ್ ರೊಟ್ಟಿ ರೆಡಿ ಆಗ್ತಾವ? ರೊಟ್ಟಿ ರೆಡಿ ಆಗ್ತದೆ. ಮಿಷಿನ್ ಹಿಂಗ ರೌಂಡ್ ಮಾಡಿ ಕೊಡ್ತೈತ್ರಿ? ಕೊಡ್ತೈತ್ರಿ ಸರ್. ಒಂದು ತಾಸಿಗೆ 800 ರೊಟ್ಟಿ ಕೊಡ್ತಾರೆ. ಯಾವ ಗೊಂಜಾಳ ದರ ಇರ್ಲಿ, ಜೋಳದ ದರ ಇರ್ಲಿ, ಯಾವ್ದನ ಇರ್ಲಿ, ಯಾವ್ದೇ ಇರ್ಲಿ 800 ರೊಟ್ಟಿ ಕೊಡುತ್ತೆ. ಒಂದ್ ತಾಸಿಗೆ 800 ಕೊಡ್ತೀರಿ? ದಿನಕ್ಕೆ ಎಷ್ಟು ತಾಸು ನೀವು ಮಿಷಿನ್ ರನ್ ಮಾಡ್ತೀರಿ? ನಾವು ಮುಂಜಾನೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರ ಸಂಜೆ 9 ಗಂಟೆ ತನಕ ಸ್ಟಾರ್ಟ್ ಇರುತ್ತೆ. ಆರ್ಡರ್ ಜಾಸ್ತಿ ಇದ್ದು ಅಂದ್ರೆ ರಾತ್ರಿ ಮಾಡ್ತೀವಿ. ರಾತ್ರಿ ಮಾಡ್ಕೊಡ್ತೀವಿ. ಎಷ್ಟು ಆರ್ಡರ್ ಬರ್ತೈತೆ ಆತರ ನೀವು ರೊಟ್ಟಿ ತಯಾರು ಮಾಡ್ತೀರಿ? ಮಾಡ್ಕೊಡ್ತೀವಿ. ಒಂದ ರೊಟ್ಟಿಯಾಗ 2 ರೊಟ್ಟಿ ಕೊಡ್ತೇನ್ರಿ. ಅಂದ್ರೆ ಜೋಳ ಅರ್ಧ ಸಜ್ಜಿ ಅರ್ಧ ಜೋಳ ಕೊಡ್ತೀನಿ ಸರ್. ಅದ್ರ 2 in 1 ರೊಟ್ಟಿ. ಒಬ್ರು ಸಜ್ಜಿ ರೊಟ್ಟಿ ಕೊಟ್ರಿ ಅಂತಾರ, ಒಬ್ರು ಜೋಳದ ರೊಟ್ಟಿ ಕೊಡ್ತಾರ. ಅದನ್ನು ಅರ್ಧ ಬಡ್ಸುದು, ಅದನ್ನ ಅರ್ಧ ಬಡ್ಸುದು ಬೇಡ. ಒಂದ ರೊಟ್ಟಿಗೆ ಅವ್ರು ಯಾವ್ದು ಬೇಕಾದ್ರು. ಹೊಸ ಟೆಕ್ನಿಕ್ ರೀ. ಹೊಸ ಟೆಕ್ನಿಕ್ ರೀ. ನಾವು ಇದು ನಾವು ಕಂಡುಹಿಡಿದಿರೋದ್ರಿ. ಹೌದ್ರಿ. ನೋಡ್ಬೇಕತ್ತ. ಒಂದ್ ರೊಟ್ಟಿಯಾಗ ಅರ್ಧ ಜೋಳದ ರೊಟ್ಟಿ ಇರ್ತೈತಿ, ಅರ್ಧ ಸಜ್ಜಿ ರೊಟ್ಟಿ, ಅರ್ಧ ಗೋವಿನ ಅರ್ಧ ಜೋಳ, ಅರ್ಧ ರಾಗಿ, ಅರ್ಧ ಜೋಳ, ಹಿಂಗ ಅರ್ಧ ಕೊಡ್ತೀವಿ. ಅವ್ರ ಹೆಂಗ್ ಆರ್ಡರ್ ಕೊಡ್ತಾರ ಹಂಗ ರೊಟ್ಟಿ ಮಾಡ್ಕೊಡ್ತಾರೆ. ಅದರ್ಧ ಪೂರ ರೌಂಡ್ ಮಾಡೇ ಕೊಡ್ತಾರೆ. ತಿಂದ ಟೇಸ್ಟ್ ನೋಡಿ ಮತ್ತ ಅವ್ರು ಹೊಳ್ಳಿ ಬರ್ತಾರ ನನ್ನ ಹತ್ರನ ರೀ, ರೊಟ್ಟಿ ಕೊಡ್ರಿ ಮೇಡಮ್ ನಿಮ್ಗೆ ಚೆನ್ನಾಗಿದಾವ. ಮೊನ್ನೆ ಒಬ್ರು ಸಿದ್ದಾಪುರದವ್ರ ಹತ್ರ ಅವ್ರ ಎಲ್ಲೋ ನಮ್ ರೊಟ್ಟಿ ಹೋಗಿದಾವ, ಅವ್ರು ತಿಂದಿದಾರೆ. ಅವ್ರಿಬ್ರು ಗಾಡಿ ಮೇಲೆ ಹುಡುಕೊಂಡ್ 500 ರೊಟ್ಟಿ ಹೋಯ್ತಾರೆ. ಕೇಳ್ಕೊತ ಬಂದ್ರಿ, ಜಗದಾಳದವ್ರ ಅಂದಾರೆ ಮೇಡಮ್ ರೊಟ್ಟಿ ನೀವ್ ಮಾಡ್ತಿರತ್ತ ನಮಗ್ ಕೊಡ್ರಿ ಅಂತ 500 ರೊಟ್ಟಿ ತಗೊಂಡೋದ್ರು. ಮಾತು ಬಂದ್ರಿ. ಆದ್ರ ನಾವು ಅಕ್ಕಿ ಮಿಕ್ಸ್ ಮಾಡಲ್ಲ ರೀ ಇದಕ್ಕೆ. ಪ್ಯೂರ್ ಜೋಳ, ಪ್ಯೂರ್ ಗೋವಿನ ಪ್ಯೂರ್ ಸಜ್ಜಿ. ಇನ್ನು ಮುಂದ ಒಂದ್ ಮಸಾಲೆ ರೊಟ್ಟಿ ಮಾಡ್ಬೇಕಂತ ಐತ್ರಿ, ಮಾಡ್ತೀನಿ. ಇನ್ನು ಮಾಡಿ ತೋರ್ಸಿ. ಇದಕ್ಕೆ ಎಳ್ಳು ಹಚ್ಚಿದ ರೊಟ್ಟಿನೂ ಮಾಡ್ತಾರಲ್ರಿ? ಎಳ್ಳು ಹಚ್ಚಿದೇನ್ರಿ. ಈಗ ಗ್ರೈಂಡರ್ನಾಗ ಹಿಟ್ಟು ಕಲ್ಸೋ ಹೊತ್ನಾಗನ ಎಳ್ಳು ಹಾಕಿರ್ತಾರ. ಎಳ್ಳು ಹಾಕಿ ಎಳ್ಳು ಹಚ್ಚಿ ರೊಟ್ಟಿ ಕೊಡ್ತೇನ್ರಿ. ರಾಗಿ ರೊಟ್ಟಿ ಒಳಗ ಜೀರಿಗೆ ಹಾಕಿ ರಾಗಿ ರೊಟ್ಟಿ ಕೊಡ್ತೇನ್ರಿ. ಅದ್ ಸ್ಮೆಲ್ ಚೆನ್ನಾಗಿರುತ್ತೆ, ತಿನ್ನಾಕು ಟೇಸ್ಟ್ ಇರುತ್ತೆ. ಸುಗರ್ದವ್ರಿಗೆ ಅನ್ನೋದ್ರಿಂದ ರೀ. ಜೀರಿಗೆ ಬರೀ ರಾಗಿ ರೊಟ್ಟಿ ಹಾಕಿದ್ರೆ ಬೇರೆ ಇಲ್ರಿ, ರಾಗಿ ಅಷ್ಟೇ. ಅದಕ್ಕೆ ಸೂಟ್ ಆಗುತ್ತೆ, ಇದಕ್ಕೆಲ್ಲ ಸೂಟ್ ಆಗಂಗಿಲ್ರಿ. ಚೆನ್ನಾಗಿ ಅನ್ಸಲ್ರಿ. ಒಂದೇ ರೊಟ್ಟಿಯಾಗ 2 ತರ ರೊಟ್ಟಿ ಇರ್ತೈತಿ ಅಂತ ಹೇಳಿ ಅದೇನ್ರಿ? ಇದ ನೋಡ್ರಿ, ಇದು ಸಜ್ಜಿರಿ, ಇದು ಜೋಳ ರೀ. ಒಂದ ರೊಟ್ಯಾಗ 2 ರೊಟ್ಟಿ ಸಿಗ್ತಾವ್ರಿ. 2 in 1 ರೊಟ್ಟಿ. 2 in 1 ರೊಟ್ಟಿ ಸರ್. ಜೋಳ ಸಜ್ಜಿ ಈಗ ಅದ ರೆಡಿ ಆಗತೈತಿ. ರೆಡಿ ಆದ್ಮೇಲೆ ತೋರ್ಸ್ರಿ ಹೆಂಗೈತಿ ನಮ್ಮ. ತೋರಿಸ್ತೇನ್ರಿ. ಹಿಂಗ ಸರ್
ಈ ಕಡೆ ಜೋಳ, ಸಜ್ಜಿ ರೀ. ಸಜ್ಜಿ, ಜೋಳ, ಹ್ಞೂನ್ರಿ. ಸಜ್ಜಿ, ಜೋಳ, ಸಜ್ಜಿ ಜೋಳ, ಒಂದೇ ರೊಟ್ಟಿ, ಸಜ್ಜಿ ಜೋಳ, ಸಜ್ಜಿ ಜೋಳ, ಒಂದ್ ಒಂದೇ ರೊಟ್ಟ್ಯಾಗ ರೊಟ್ಟ್ಯಾಗನ ಎರಡ್ ಎರಡ್ ರೊಟ್ಟಿ, ರೊಟ್ಟಿ. ಸಪ್ರೇಟ್ ಇಲ್ಲ, ಒಂದ್ರಾಗನ ಒಂದ್ರಾಗನ ಎರಡು. ಎರಡ್ ರೊಟ್ಟಿ ಕೊಡ್ತೀವ್ರಿ. ಇವ್ರು ನಮ್ಮ ಒಂದೇ ರೊಟ್ಟಿಯಾಗ 2 in 1 ರೊಟ್ಟಿ ಕೊಡು ಮೇಡಮ್ ಅವ್ರಿಗೆ. ಹ್ಞೂನ್ರಿ ಸರ್. ಡಬಲ್ ರೊಟ್ಟಿ ಮೇಡಮ್. ಡಬಲ್ ರೊಟ್ಟಿ ರೀ. ರಾಗಿ ಜೋಳ ಮಾಡ್ಕೊಡ್ತೇನ್ರಿ. ಹ್ಮ್. ಸಜ್ಜಿ ಗೋವಿನ ಜೋಳ ಮಾಡ್ಕೊಡ್ತೇನ್ರಿ. ಹ್ಮ್. ಗೋವಿನ ಜೋಳ ಮಾಡ್ಕೊಡ್ತೇನ್ರಿ. ಹ್ಮ್. ಹಿಂಗ ಡಬಲ್ ಯಾವ ರೊಟ್ಟಿ ಕೂಡ ಯಾವ ರೊಟ್ಟಿ ಬೇಕಂತ ನಿಮ್ಗೆ ಹೇಳಿದ್ರೆ ಹಂಗ ಮಾಡ್ಕೊಡ್ತೇನ್ರಿ. ಓ ಮಸ್ತ್ ರೊಟ್ಟಿ. ಮಸ್ತ್ ರೊಟ್ಟಿ ತಿಂದ್ ನೋಡ್ಬೋದ್ರಿ. ಟೇಸ್ಟ್ ಇದೆ. ಒಂದೇ ರೊಟ್ಟಾಗ ಎರಡು ಟೇಸ್ಟ್. ಎರಡ್ ಟೇಸ್ಟ್ ಬರತ್ರಿ. ಅದನ್ನೊಂದ್ಸಲ ಇದನ್ನೊಂದ್ಸಲ ತಿನ್ನೋ ಅವಶ್ಯಕತೆನೇ ಇಲ್ಲ. ಇಲ್ರಿ. ಅದನ್ನ ಬಡಿಸ್ರಿ ಇದನ್ನ ಬಡಿಸ್ರಿ ಏನಾಗಿಲ್ಲ. ಹಾ. ಇದ್ರ ಕೂಡ ಇನ್ನೊಂದು ನೋಡಕ್ ಅಟ್ರಾಕ್ಷನ್ ರೀ ಇದ. ಅಟ್ರಾಕ್ಷನ್. ಈಗ ನೀವು ಫಂಕ್ಷನ್ ದಾಗ ಮದ್ವೆಯಾಗ ಎಲ್ಲಾರ ಹೌದ್ರಿ. ಈ ತರದ ರೊಟ್ಟಿ ಕೊಟ್ರಿ ಅಂದ್ರ ತಿನ್ನೋ ಮೊದಲು ಹಿಂಗ್ ನೋಡ್ತಿತ್ತಾನ್ರಿ. ಯಾಕ್ರಿ ಹೌದ್ರಿ. ಫಸ್ಟ್ ನೋಡ್ತಾರ ಏನಪ್ಪ ಇದೆ ಏನ್ ಕಲರ್ ಹಾಕ್ಯಾರ ಇದಕ್ಕೆ ಕಲರ್ ಹಾಕ್ಯಾರ ಅಂತ ಅನ್ಸತಿ. ಅವ ಯಾವಾಗ ತಿಂತಾನ ಗೊತ್ತಾಗತಿ. ಇದು ಸಜ್ಜಿ, ಇದು ಜೋಳ ಅಂತ. ಇವ್ರು ಇನ್ನೂ ಸಜ್ಜಿ ಜೋಳನು ಮಾಡ್ತಾರೋ, ಸಜ್ಜಿ ರಾಗಿನೂ ಮಾಡ್ತಾರೋ, ಸಜ್ಜಿ ಗೊಂಜಾಳ ಮಾಡ್ತಾರೋ, ಗೊಂಜಾಳ ಜೋಳನು ಮಾಡ್ತಾರ. ಗೊಂಜಾಳ ಕೂಡ ರಾಗಿ ರೊಟ್ಟಿನೂ ಮಾಡ್ತಾರ. ಈ ತರ ಎಲ್ಲ ತರ ಕೊಡ್ತಾರೆ. ಸೂಪರ್. ಅಕ್ಕ ಅಲ್ಲಿ ರೆಡಿ ಆಗಿ ಬಂದಿದ್ದ ರೊಟ್ಟಿ ಇಲ್ಲಿ ಇವರು ಬೇಯಿಸ್ತಾರ್ರಿ. ಒಂದ್ ಹಂಚ ಮೇಲೆ ಇಬ್ರು ಇರ್ತಾರನ್ರಿ? ಇಬ್ರು ಇರ್ತಾರ. ಒಬ್ರು ಒಗಿತಾರ್ರಿ, ಒಬ್ರು ತೆಗಿತಾರ್ರಿ. ಇದು ಕಟ್ಟಿಗೆ ಒಲಿ ಮೇಲೆ ಮಾಡ್ತಾ ಇರೋದು. ಕಟ್ಟಿಗೆ ರೀ. ಗ್ಯಾಸ್ ಮೇಲೆ ಟೇಸ್ಟ್ ಬರಂಗಿಲ್ಲ ರೊಟ್ಟಿ ತಿನ್ನಕ್ಕೆ. ಟೇಸ್ಟ್ ಬರಂಗಿಲ್ಲ. ಕಟ್ಟಿಗೆ ಮೇಲೆ ಮಾಡಿದ ರೊಟ್ಟಿನ ಬೇರೆ. ಎಷ್ಟ್ ರೊಟ್ಟಿ ಬೇಯಿಸ್ತಾರೆ ಒಂದ್ ದಿವ್ಸಕ್ಕ? ಒಂದ್ ದಿವ್ಸಕ್ಕೆ 2000 ರೊಟ್ಟಿ ಬೇಯಿಸ್ತಾರ. 2000 ಇಬ್ರು ಸೇರಿ ರೀ. ಅವ್ರಿಗೆ ಇಬ್ರು ನಡಿ 1000 ರೂಪಾಯಿ ಪಗಾರ ಆಗತ್ರಿ. ಅವ್ರಿಗೆ 500, ಇವ್ರಿಗೆ 500. ನಿಮ್ಗೆ ಎಷ್ಟು ಆರ್ಡರ್ ಬಂದ್ರು ನೀವು ಮಾಡ್ಕೊಡೋ ಕೆಪಾಸಿಟಿ ಐತಿ? ದಿವ್ಸಕ್ಕೆ 10,000 ರೆಡಿನೂ ಮಾಡ್ಕೊಡ್ತೇನ್ರಿ. ಈಗ ಅವರೇಜ್ ದಿವ್ಸಕ್ಕೆ ಎಷ್ಟು ಮಾಡತ್ತೀರಿ? ಇವತ್ತೀಗ 6000 ಕಳ್ಸ್ಬೇಕು ಸಂಜೆಕ್ರೆ. ಇವತ್ ಸಾಯಂಕಾಲ 6000. ನಿನ್ನೆ ಎಷ್ಟು ಕಳ್ಸಿರಿ? ನಿನ್ನೆ 9000 ಕಳ್ಸಿದ್ದೇನೆ. ನಾಳೆ ಎಷ್ಟು ಕಳಿಸ್ತೀರಿ? ನಾಳೆ ಒಂದ್ 6000 ರೀ. ಡೈಲಿ ಆರ್ಡರ್ ಇರ್ತಾವ್ರಿ? ಡೈಲಿ ಇರತ್ತಾವ. ನಿಮಗೆ ಒಟ್ಟ ಪುರ್ಸತ ಇಲ್ಲ ಬಿಡ್ರಿ. ಇಲ್ರಿ, ನಾವ ಬ್ಯಾಸರ ಮಾಡ್ಕೊಂಡ್ ಇನ್ನೊಂದ್ ದಿವ್ಸ ರಜಾ ಮಾಡಿದ್ವಿ ಅಂತ ಹೇಳ್ಬೇಕ್ರಿ ಅವ್ರಿಗೆ. ನಿಮ್ಗೆ ಯಾರು ಆರ್ಡರ್ ಯಾರು ಕೊಡ್ತಾರ ಅವ್ರಿಗೆ. ನೀವು ಜೋಳದ ರೊಟ್ಟಿ ಮಾಡ್ತೀರಿ, ಸಜ್ಜಿ ರೊಟ್ಟಿ ಮಾಡ್ತೀರಿ, ರಾಗಿ ರೊಟ್ಟಿ ಮಾಡ್ತೀರಿ, ಗೊಂಜಾಳ ರೊಟ್ಟಿ ಮಾಡ್ತೀರಿ. 4 ತರದ ರೊಟ್ಟಿ ಮಾಡ್ಕೊಡ್ತೀರಿ. ಹೌದ್ರಿ. 4 ತರದ ರೊಟ್ಟಿ ಒಳಗ ಯಾವ ರೊಟ್ಟಿ ಮಾಡೋದು ಬಹಳ ಈಸಿ ರೀ? ಜೋಳದ ರೊಟ್ಟಿ. ಯಾಕ? ಅದು ಫಾಸ್ಟ್ ಬೈತೈತ್ರಿ. ಫಾಸ್ಟ್ ಆಗ್ತೈತೇನ್ರಿ? ಬಹಳ ಕಷ್ಟದ ಅಂದ್ರ ಯಾವ ರೊಟ್ಟಿ ನಿಮ್ಗೆ ಕಷ್ಟ ಆಗ್ತೈತಿ ಮಾಡೋದ? ಗೋವಿನ ರೊಟ್ಟಿ. ಯಾಕ್ರಿ? ಅಂದ್ರ ಲೇಟ್ ಆಗಿ ಅದು ಉರಿ ಜಾಸ್ತಿ ತಗೊಳತ್ರಿ. ಅದು ಲೇಟ್ ಆಗಿ ಬೈತೈತ್ರಿ. ಇನ್ ಉಳ್ದಿದ್ದೇನೈತ್ರಿ ಸಜ್ಜಿ ಜೋಳದ ರೊಟ್ಟಿ ದೌಡ್ ಬೈತೈತ್ರಿ. ಅದೊಂದಿ ಟೈಮ್ ತಗೋತೈತಿ. ನಿಮಗೆ ಜೋಳದ ರೊಟ್ಟಿ ಆರ್ಡರ್ ಬಂದ್ರೆ ಖುಷಿ ರೀ? ಜೋಳದ ರೊಟ್ಟಿ ಖುಷಿ, ಇವ್ರಿಗೆ ಖುಷಿ ರೀ. ನನಗೆ ಯಾವ್ದು ಬಂದ್ರು ಖುಷಿ ರೀ. ನಿಮಗೆ ಒಟ್ಟು ರೊಟ್ಟಿ ಆರ್ಡರ್ ನನಗೆ ಆರ್ಡರ್ ಬರ್ಬೇಕ್ರಿ. ಅವ್ರಿಗೆ ಏನ್ರಿ ರೊಟ್ಟಿ ಜಾಸ್ತಿ ಆಗ್ತಾವ್ರಿ. ಇವ್ರಿಗೆ ಯಾವ್ದು ಜೋಳದ ರೊಟ್ಟಿ ಜಾಸ್ತಿ ಆಗ್ತಾವ್ರಿ. 2000 ಮಾಡ್ಬೋದು. ಹಂಗ್ರಿ ಅವ್ರಿಗೆ. ಅದು ಏನ್ ಕಾಕು ಏನ್ ಹಿಡಿದಿದ್ರ ತಿಂದಿರ್ತಾರ. ಒಳಗಿಂದ ಅದ ಪ್ಲೇಟ್ನ್ಯಾಗ ಬಿಳಿ ಜೋಳದ ರೊಟ್ಟಿ ಬಂದ್ರ ಫುಲ್ ಖುಷಿ ಅವ್ರಿಗೆ. ಖುಷಿ. ಇನ್ನಷ್ಟು ಮಾಡ್ರಿ ಕಾಕು ಹೋತಾರ. ಕರೆ ನಿಮ್ಗೆ ಆರ್ಡರ್ ಕೊಟ್ಟಾರ? ನಮಗ ಆರ್ಡರ್ ಕೊಟ್ಟವ್ರಿಗೆ ನಾವ್ ಅದನ್ನ ಮಾಡ್ಕೊಡ್ಬೇಕಲ್ಲ. ಯಾರಾದ್ರೂ ರೊಟ್ಟಿ ಬೇಕು ಅಂತಂದ್ರ ನಿಮ್ ಕಾಂಟ್ಯಾಕ್ಟ್ ಮಾಡ್ತಾರೋ, ಒಂದ್ ರೊಟ್ಟಿ ತಗೊಂಡ್ ಹೋಗ್ತಾರೋ. ಒಂದ್ಸಲ ರೊಟ್ಟಿ ತಗೊಂಡ್ ಹೋದವ್ರು ಮತ್ತೆ ಬಂದ್ ತಗೊಂಡ್ ಹೋಗ್ತಾರನ್ರಿ? ತಗೊಂಡ್ ಹೋಗ್ತಾರ. ಎಷ್ಟು ವರ್ಷದ ಹಳೆ ಕಸ್ಟಮರ್ ಅದಾರ ನಿಮ್? ನಮಗ್ರಿ ಹಾರುಗೇರಿಯಿಂದ 4 ವರ್ಷ ಆಯ್ತ್ರಿ. 4 ವರ್ಷದಿಂದ ನಮ್ಮಲ್ಲೇ ತಗೋತಾರ. ಬಾಗಲಕೋಟೆಯವ್ರು ತಗೋತಾರ. ನೀನೆ ರಾಯಬಾಗನ್ನ ಬಂದಿದ್ರಲ್ರಿ, ಅವ್ರಿಗೆ ಗೊತ್ತಿದ್ದಿಲ್ಲ. ಹುಡುಕೊಂಡ್ ಬಂದು 1 ವರ್ಷ ಆಯ್ತು ತಗೊಂಡ್. ಬಿಜಾಪುರದವ್ರು 4 ವರ್ಷ ಆಯ್ತು ಬಂದ್ ತಗೊಂಡ್. ನಿಮ್ಮ ರೊಟ್ಟಿ ಮಾಡೋ ಬಿಸ್ನೆಸ್ ನಿಮ್ ಮಕ್ಕಳು ಸಹಾಯ ಮಾಡ್ತಾರ್ರಿ? ಅವರು ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ಸಪೋರ್ಟ್ ಇದೆ. ಎಲ್ಲಾರು ನಿಮ್ ಫ್ಯಾಮಿಲಿ ಕೂಡಿ ಮಾಡಾತಿರ್ರಿ. ಫಸ್ಟ್ ಮೇನ್ ಯಜಮಾನ್ರ ಹಾಕೊಟ್ಟಿರೋದು. ಹೌದ್ರಿ. ಬೇರೆದವ್ರ ಕಡೆ ಹೋಗೋದ್ ಬೇಡ, ಮಾಡ್ಕೊಡ್ರಿ ಅಂತಂದ. ಆಮೇಲೆ ದೊಡ್ಡ ಮಗ ರೊಟ್ಟಿ ಹಾಕುದು, ತರುದು, ಬರುದು ಎಲ್ಲ ಒಂದು. ಸಣ್ಣ ಒಬ್ಬ ಇವು ಒಂದ್ ಕಡೆ ಹೋದ್ರ ಇನ್ನೊಂದ್ ಕಡೆ ಆರ್ಡರ್ ಇತ್ತಂದ್ರ ಅವ್ ಒಂದ್ ಕಡೆ ಹೋಗ್ತಾನ. ಡೆಲಿವರಿ ಕೊಡಾಕ್ರಿ. ಇಬ್ರು ಹೋಗ್ತಾರ. ಹಿಟ್ಟಿನ ಗಿರ್ನ್ಯಾಗ ಯಾರು ಇರ್ತಾರ್ರಿ? ದೊಡ್ಡ ಮಗ ಇರ್ತಾನ್ರಿ. ಅವ್ರ ಅದನ್ನು ಮಾಡ್ತಾರ, ಇದನ್ನು ಮಾಡ್ತಾನ್ರಿ. ನಿಮ್ದು ಹಿಟ್ಟಿನ ಗಿರ್ನಿ ಇರ್ಲಿಲ್ಲ ಅಂದ್ರ ಅದನ್ನೂ ಒಂದ್ ಎಕ್ಸ್ಟ್ರಾ ಖರ್ಚು ಆಕಿತ್ತಲ್ರಿ ನಿಮ್ಗೆ? 24000 ರೂಪಾಯಿ ಕೊಟ್ಟೇನ್ರಿ ಒಂದ್ ತಿಂಗಳಿಗೆ. ಮೊದಲು ಹಿಟ್ಟು ಬೀಸಾಕ್ರಿ. ಈಗ 4000 ರೂಪಾಯಿ ಬಿಲ್ ಬರತ್ರಿ ನನಗೆ. ಕರೆಂಟ್ ಬಿಲ್ 20,000 ರೂಪಾಯಿ ಉಳಿತ್ರಿ. 20,000 ಉಳಿತೈತಿ. ಈ ಕಟ್ಟಿಗೆದ ಎಷ್ಟು ಖರ್ಚು ಆಕತ್ರಿ? ನನಗ್ರಿ 2500 ರೂಪಾಯಿ ಕಟ್ಟಿಗೆ ಹೋಗಿಸಿ 10,000 ರೊಟ್ಟಿ ಬರ್ತಾವ. 10,000 ರೊಟ್ಟಿ ಮಾಡಾಕ 2500 ರೂಪಾಯಿದ ಕಟ್ಟಿಗೆ ಖರ್ಚು ಆಕತಿ. ಅಕ್ಕಾರಿ ಎಲ್ಲಾ ರೊಟ್ಟಿ ರೆಡಿ ಆದ್ರಿ. ನೆಕ್ಸ್ಟ್ ಪ್ಯಾಕಿಂಗ್ ಹೆಂಗ್ರಿ? ಇದು 100 ರೊಟ್ಟಿ ಪ್ಯಾಕ್ ರೀ. ಇದ್ರಿ ಒಂದ್ ಬ್ಯಾಂಗ್ಡ್ಯಾಗ 100 ರೊಟ್ಟಿ ಇರುತ್ತೆ. 100 ರೊಟ್ಟಿ ಇರ್ತಾವ. 100 ರೊಟ್ಟಿ ಇರ್ತಾವ. ಅದ್ರ ಲೆಕ್ಕ ಮಾಡಿಡ್ತೀರಿ? ಲೆಕ್ಕ ಎಣಿಸಿ ಇಟ್ಟಿರ್ತೀವಿ ನಾವ್ರಿ. 100 ಪ್ಯಾಕ್ ಕೊಡ್ತೇನೆ. ಪ್ಯಾಕಿಂಗ್ ಹಿಂಗ ನಮ್ದು ಹಿಂಗ ಕೊಡ್ತೀವ್ರಿ. ಇಲ್ಲ ನಮಗ 10 ಕೊಡ್ರಿ ಅಂದ್ರ 10 ಮಾಡ್ಕೊಡ್ತೀವಿ. 10 ರೊಟ್ಟಿ ಇಟ್ಟು ಒಂದು ಕವರ್ನಾಗ ಹಾಕಿ ಕೊಡ್ತೀರಿ? ಪ್ಯಾಕ್ ಮಾಡ್ಕೊಡ್ತೀವಿ.
ಅವ್ರ ಹೆಂಗ್ ನಮ್ಗ ಕೊಡಂತಾರ 50 ರೊಟ್ಟಿ ಕೇಳಿದ್ರು 55 50 ಕ್ಯಾರಿ ಬ್ಯಾಗು ಅದಾವ್ರಿ 10 ಅದಾವ 50 ಅದಾವ 100 ಅದಾವ 100 ರೊಟ್ಟಿನ ಅದಾವ 100 ರೊಟ್ಟಿ ಈಗ ನನಗ ಅಕ್ಕ ನನಗ್ ಬರೀ 50 ರೊಟ್ಟಿ ಬೇಕ್ರಿ ಅಂದ್ರು ಕೊಡ್ತೀರೇನ್ರಿ ಕೊಡ್ತೇನ್ರಿ 100 ಅಂದ್ರು ಕೊಡ್ತೀರಿ ಕೊಡ್ತೇನ್ರಿ 5 ಅಂದ್ರು ಕೊಡ್ತೀರಿ ಕೊಡ್ತೇನ್ರಿ 1000 10,000 ಅಂದ್ರು ಕೊಡ್ತೀರಿ ಎಷ್ಟ್ ಕೇಳ್ತಾರ ಅಷ್ಟ್ ಕೊಡ್ತೇನ್ರಿ ಅಷ್ಟ್ ಕೊಡ್ತೀರಿ ಅಷ್ಟ್ ಕೊಡ್ತೇನೆ ನೋಡ್ರಿ ಈಗ 4 ಮಂದಿ ಒಂದ ದಿವಸ ನನಗೆ 10,000 ಬೇಕ್ರಿ ಅಂದ್ರೆ ಏನ್ ಮಾಡ್ತೀರಿ ಟೈಮ್ ಅವಾಗ ತಗೊಳ್ತೇನ್ರಿ ಟೈಮ್ ತಗೋತೀರಿ ಡೇಟ್ ತಗೊಳ್ತೇನ್ರಿ ಹಾ ನಿಮಗ ಎಂದ್ ಬೇಕು ಆ ಡೇಟಿಗೆ ಕೊಡ್ತೀನಿ ಅಂತಂದು ಆ ಡೇಟಿಗೆ ಒಪ್ಸೋದ್ರಿ ಅವ್ರು ಅಂದ್ರ ಅವ್ರು ಯಾರಿಗ್ ರೊಟ್ಟಿ ಬೇಕೋ ಅಡ್ವಾನ್ಸ್ ಹೇಳ್ಬೇಕು ನೀವು ಹೇಳ್ಬೇಕ್ರಿ ನನಗ್ರಿ ಅಂದ್ರ ಕನಿಷ್ಠ ಎಲ್ಲಾರು ಎಷ್ಟು ದಿವಸ ಅಡ್ವಾನ್ಸ್ ಹೇಳ್ಬೇಕ್ರಿ 4 ದಿವಸ ಅಡ್ವಾನ್ಸ್ ಹೇಳ್ಬೇಕ್ರಿ 4 ದಿವಸ ಮುಂಚೆ ಹೇಳಿದ್ರ ನೀವು ಪ್ಲಾನ್ ಮಾಡ್ತೀರಿ ಅದು. ಪ್ಲಾನ್ ಇವತ್ ಏನೊಂದ್ 5,000 10,000 ರೊಟ್ಟಿ ರೆಡಿ ಮಾಡ್ತೀರಿ ಆ ರೊಟ್ಟಿ ನಿಮ್ ತಲೆ ಸ್ಟೋರ್ಡ್ ಇರ್ತಾರ ತಗೊಂಡ್ ಹೋಗ್ಬಿಡ್ತಾರ ಅವತ್ತು ತಗೊಂಡ್ ಹೋಗ್ತಾರ್ರಿ ನಿಮ್ ತಲೆ ಏನ್ ಸ್ಟಾಕ್ ಇಟ್ಕೊಳಂಗಿಲ್ಲ ಸ್ಟಾಕ್ ಇಟ್ಕೊಳಂಗಿಲ್ರಿ ಆರ್ಡರ್ ಕೊಟ್ಟಿರ್ತಾರ ಇಲ್ಲ ಅಂದ್ರ ಮಳಿ ಅದ್ ಹತ್ತಿತ್ತಂದ್ರ ಇವತ್ ಇಟ್ಕೊಂಡು ಬೆಳಿಗ್ಗೆ ಕಳ್ಸ್ತಾರ ಹಂಗ ಯಾರು 4-5 ದಿವಸ ಬಿಟ್ಟು ಬಂದ್ ಯಾರು ತಗೊಂಡ್ ಹೋಗಂಗಿಲ್ಲ ಇಲ್ರಿ ಅದ್ ಸಮಸ್ಯೆ ಇಲ್ಲ ನಿಮ್ಗೆ ಅವ ಸಮಸ್ಯೆ ಇಲ್ರಿ ಇವತ್ತ ಅಥವಾ ನಾಳೆ ತಗೊಂಡ್ ಹೋಗ್ಬಿಡ್ತಾರ ನಾಳೆ ತಗೊಂಡ್ ಹೋಗ್ಬಿಡ್ತಾರ ಸ್ಟೋರೇಜ್ ಏನ್ ಸ್ಟೋರ್ ಸಮಸ್ಯೆ ಇಲ್ಲ ಇಟ್ಕೊಳಂಗಿಲ್ರಿ ಇವತ್ತು ಇದು ಖಾಲಿ ಆಕತ್ರಿ ಖಾಲಿ ಆಕತ್ರಿ ಇವತ್ ಖಾಲಿ ಆಕತ್ತಿದ ಸಂಜೆಗೆ 8ಕ್ಕೆ ಹೋಗ್ಬೇಕ್ರಿ ಇದು ಇದು ಹಾ ಮತ್ ಈ ಜಾಗದಾಗ ಬೇರೆ ಆರ್ಡರ್ ಇರ್ತೈತಿ ನಾಳೆ ಮತ್ತ ನಾಳೆ ಬೇರೆದವ್ರ ಬೇರೆದಾರ ಇದ್ರ ಜೊತೆ ಶೇಂಗಾ ಹೋಳಿಗೆ ಕೊಡ್ತೇನ್ರಿ ಎಳ್ಳು ಹೋಳಿಗೆ ಕೊಡ್ತೇನಿ ಕರ್ಚಿಕಾಯಿ ಕೊಡ್ತೇನ್ರಿ ಶೇಂಗಾ ಚಟ್ನಿ ಕೊಡ್ತೀನಿ ಗುರೆಳ್ ಚಟ್ನಿ ಕೊಡ್ತೀನಿ ಉಪ್ಪಿನಕಾಯಿ ಕೊಡ್ತೇನ್ರಿ ಅದ್ ಯಾವ ಆರ್ಡರ್ ಕೊಡ್ತಾರ ಅದೆಲ್ಲ ಕೊಡ್ತೇನೆ ಇದೆಲ್ಲ ಐಟಮ್ ಮಾಡ್ತೀರಿ ಮಾಡ್ಕೊಡ್ತೇನ್ರಿ ಆರ್ಡರ್ ಕೊಟ್ಟು ಇವ್ರ ಮಾಡ್ತಾರನ್ರಿ ಇವ್ರ ಮಾಡ್ತಾರ್ರಿ ಒಂದ್ ದಿವ್ಸ ಬೇರೆ ಯಾರು ಇಲ್ಲ ಯಾರಿ ಒಂದ್ ದಿವ್ಸ ಇದನ್ನ ಸ್ಟಾಪ್ ಇಟ್ಕೊಂಡ್ ಅದ್ ಚಾಲು ಮಾಡ್ತಾರೆ ಅದ್ ಮಾಡ್ತೀರಿ ಅದ್ ಮಾಡ್ತೇನ್ರಿ ಇವ್ರಿಗೆಲ್ಲಾನು ಇದು ಎಲ್ಲದ್ರಾಗ ಎಕ್ಸ್ಪರ್ಟ್ ಅದಾರ ಎಕ್ಸ್ಪರ್ಟ್ ಅದಾರಷ್ಟು ಶೇಂಗಾ ಹೋಳಿಗೆ ಮಾಡ್ಕೊಡ್ತಾರ ಕರ್ಚಿಕಾಯಿ ಮಾಡ್ತಾರ್ರಿ ಚಟ್ನಿ ಪುಡಿ ಮಾಡ್ಕೊಡ್ತಾರ ಒಂದ್ ದಿವ್ಸ ಇದನ್ನ ಮಾಡ್ಕೊಂಡು ಅದನ್ನೊಂದ್ ಚಟ್ನಿ ಯಾವ್ಯಾವ ಚಟ್ನಿ ಕೊಡ್ತೀರಿ ಶೇಂಗಾ ಚಟ್ನಿ ಗುರೆಳ್ ಚಟ್ನಿ ಅಗಸಿ ಚಟ್ನಿ ಮೂರೇ ತರ ಕೊಡ್ತೀನಿ 2 ತಿಂಗಳಿಂದ ಬೀಳಿಗೆ 2,000 ಖರ್ಚಿಕಾಯಿ ಕೊಟ್ಟಿದ್ದೀನಿ ಖರ್ಚಿಗೆ 2,000 ಅವರೇ ಬಂದು ಕಾರ್ ಗಾಡಿ ಬಂದು ತಗೊಂಡ್ ಹೋಗ್ತಾರ ತಗೊಂಡ್